ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಎರಡನೇ ಸುತ್ತಿನ ಆಪರೇಷನ್ ಸಿಂಧೂರ್ ಆಗತ್ತಾ ಗೊತ್ತಿಲ್ಲ. ಆದರೆ ಭಾರತ ತನ್ನ ರಾಜಸ್ಥಾನ ಮತ್ತು ಗುಜರಾತ್ ಗಡಿಯಲ್ಲಿ ನೋಟಮ್ ಅಂದರೆ ನೋಟಿಸ್ ಟು ಏರ್ಮನ್ ಇಶ್ಯೂ ಮಾಡಿದೆ. ಅಲ್ಲಿ 23ರಿಂದ 25ರವರೆಗೆ ಯಾವುದೇ ವಿಮಾನ ಹಾರಾಟ ಮಾಡದ ಹಾಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮತ್ತು ರಾಜಸ್ಥಾನ ಹಾಗೂ ಗುಜರಾತ್ ಭಾಗದ ಗಡಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಬಾರ್ಮೇರ್ ಜೋಧಪುರ ಸಮೀಪ ಸೌತ್ ವೆಸ್ಟರ್ನ್ ಏರ್ ಕಮಾಂಡ್ ಯುದ್ಧಾಭ್ಯಾಸದಲ್ಲಿ ನಿರತವಾಗಲಿದೆ. ಹಾಗಾದರೆ ಈಗಲ್ಲಿ ಯಾಕೆ ಯುದ್ಧಾಭ್ಯಾಸ? ಪಾಕಿಸ್ತಾನದ ಗಡಿಗೆ ಅಂಟಿಕೊಂಡಿರುವ ಹಾಗೆ ಭಾರತದ ವಾಯುಪಡೆಗಳು ಏನು ಮಾಡೋದಕ್ಕೆ ಹೋಗ್ತಾ ಇವೆ ಮತ್ತು ಯಾವ ರೀತಿಯ ಅಭ್ಯಾಸ ಇದು? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 25, 26 ಮತ್ತು 27ರಂದು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ನಿಮಗೆ ನೆನಪಿದೆಯಾ, ಪಹಲ್ಗಾಮ್ ಮೇಲೆ ಉಗ್ರರ ದಾಳಿಯಾಗಿತ್ತು. ಭಾರತದ ಸರ್ಕಾರ ಒಂದೇ ಸಮಕ್ಕೆ ಒಂದರ ಮೇಲೊಂದರಂತೆ ಮೀಟಿಂಗ್ಗಳನ್ನು ಮಾಡ್ಕೊಳ್ತಾ ಇತ್ತು. ಜನ ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಅಂತ ಸರ್ಕಾರದ ಮೇಲೆ ಒತ್ತಡ ಶುರು ಮಾಡಿದ್ರು. ಮತ್ತೊಂದು ಕಡೆ ಭಾರತೀಯ ವಾಯುಪಡೆ ಯುದ್ಧಾಭ್ಯಾಸವನ್ನು ಆರಂಭ ಮಾಡಿತು. ಹೆದ್ದಾರಿಗಳಲ್ಲಿ, ಬ್ರಿಡ್ಜ್ಗಳ ಮೇಲೆ ವಾಯುಪಡೆಯ ಯುದ್ಧ ವಿಮಾನಗಳನ್ನು ಇಳಿಸೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದ್ರು. ನೋಟಮ್ ಅಂದರೆ ನೋಟಿಸ್ ಟು ಏರ್ಮನ್ ಇಶ್ಯೂ ಆಯಿತು. ಏನೋ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತೀಯ ವಾಯುಪಡೆ ದಾಳಿಯನ್ನು ಮಾಡಿ ಬಂದಾಗಿತ್ತು. ಅಲ್ಲಿ ಲಷ್ಕರ್ ಹಾಗೂ ಜೈಷ್ಗೆ ಸೇರಿದ್ದ ಸಾಕಷ್ಟು ನೆಲೆಗಳು ಧ್ವಂಸ ಆದವು. ಆನಂತರ ಪಾಕಿಸ್ತಾನ ಭಾರತದ ಮೇಲೆ ಪ್ರತೀಕಾರಾತ್ಮಕ ದಾಳಿಗೆ ಮುಂದಾಯಿತು ಮತ್ತು ಭಾರತ ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡ್ತು. ಇನ್ನು ಈಗ ಪರಿಸ್ಥಿತಿ ಏನು ಅಂದರೆ, ಮೊನ್ನೆ ಬಂದಿರೋ ಹೊಸ ಸ್ಯಾಟಲೈಟ್ ಇಮೇಜುಗಳು ಪಾಕಿಸ್ತಾನ ತನ್ನ ಏರ್ ಬೇಸ್ಗಳಲ್ಲಿನ ರನ್ವೇಗಳಿಗೆ ತ್ಯಾಪೆ ಹಾಕಿ ಸರಿ ಮಾಡಿಕೊಂಡಿರೋದನ್ನು ತೋರಿಸ್ತಾ ಇವೆ. ನೂರ್ ಖಾನ್ ಏರ್ ಬೇಸ್ನ ರನ್ವೇ ಸರಿ ಹೋಗಿದೆ. ಹಾಗೆ ಅದರ ಸಮೀಪನೇ ಇದ್ದ ಕಿರಾನಾ ಹಿಲ್ಸ್ ಮೇಲೆ ಕೂಡ ಭಾರತ ಮಿಸೈಲ್ ದಾಳಿ ಮಾಡಿದ್ದು ನಿಜ ಅನ್ನೋದನ್ನ ಆ ಸ್ಯಾಟಲೈಟ್ ಇಮೇಜುಗಳು ತೋರಿಸ್ತಾ ಇವೆ. ಗೆಳೆಯರೆ, ಕಿರಾನಾದಲ್ಲಿ ಪಾಕಿಸ್ತಾನ ರಹಸ್ಯವಾಗಿ ಅಣ್ವಸ್ತ್ರಗಳನ್ನು ಇಟ್ಟಿದೆ. ಅದರ ಮೇಲೆ ಭಾರತದ ಮಿಸೈಲ್ಗಳು ಬಿದ್ದಿವೆ ಅನ್ನೋದು ಅವತ್ತೇ ಗೊತ್ತಾಗಿತ್ತು. ಅದರ ಒಂದಷ್ಟು ವಿಡಿಯೋಗಳನ್ನು ಕೂಡ ಕೆಲವರು ಟ್ವಿಟ್ಟರ್ ಮೂಲಕ ಹಂಚಿಕೊಂಡಿದ್ರು. ಆದರೆ ಅಂಥ ದಾಳಿಗಳ ಬಗ್ಗೆ ಭಾರತ ಯಾವ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಏರ್ ಮಾರ್ಷಲ್ AK ಭಾರತಿ ಕಿರಾನಾ ಹಿಲ್ಸ್ ಅಂದ್ರೆ ಏನು, ಅದು ಎಲ್ಲಿದೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅಂತ ಮುಗುಳ್ನಗುತ್ತಾ ಹೇಳಿದ್ರು. ಆದರೆ ಈಗ ಅದು ಭಾರತದ ಮಿಸೈಲ್ಗಳ ಟಾರ್ಗೆಟ್ ಆಗಿದೆ. ಆದರೆ ಅಲ್ಲಿ ಬರೀ ವಾರ್ನಿಂಗ್ ಶಾಟನ್ನು ಮಾತ್ರ ಭಾರತ ಹೊಡೆದಿತ್ತು. ಆ ಮೂಲಕ ನಿಮ್ಮ ಯಾವ ಜಾಗ, ಯಾವ ನೆಲೆ, ಯಾವ ಆಯುಧ ಗೋದಾಮು, ನ್ಯೂಕ್ಲಿಯರ್ ಸ್ಟೋರೇಜು ಯಾವುದು ಕೂಡ ನಮ್ಮ ಕೈ ಅಳತೆಯಿಂದ ದೂರ ಇಲ್ಲ. ಬಾಲ ಬಿಚ್ಚಿದ್ರೆ ಕಟ್ ಮಾಡಿ ಕೈ ಕೊಡ್ತೀವಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಭಾರತ ಪಾಕಿಸ್ತಾನಕ್ಕೆ ಕೊಡ್ತು. ಹಾಗೆ ನೀವು ಬಚ್ಚಿಟ್ಟಿರೋ ನ್ಯೂಕ್ಲಿಯರ್ ವಾರ್ ಹೆಡ್ಗಳು ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿವೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಅಂತ ಅಮೆರಿಕಾಗೂ ಕಿರಾನಾ ದಾಳಿ ಮೂಲಕ ಭಾರತ ಒಂದು ಮೆಸೇಜನ್ನು ಕೊಡ್ತು. ಅದಾದ ಮೇಲೇನೆ ಇಲ್ಲಿ ಅಮೆರಿಕ ಓಡೋಡಿ ಬಂದಿದ್ದು, ಕದನ ವಿರಾಮ ಆಗಿತ್ತು. ಇನ್ನು ಭಾರತಕ್ಕೂ ಈ ಯುದ್ಧ ಬೇಕಿರಲಿಲ್ಲ. ಜಸ್ಟ್ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡಿ ನಮ್ಮಲ್ಲಿ ಉಗ್ರ ಕೃತ್ಯಗಳನ್ನು ಮಾಡಿದರೆ ನೀವು ಎಲ್ಲಿದ್ದರೂ ಬಂದು ಬಡಿತೀವಿ ಅನ್ನೋ ಮೆಸೇಜನ್ನು ಭಾರತ ಕೊಡಬೇಕಿತ್ತು. ಅದನ್ನು ಕೊಡ್ತು. ಹಾಗೆ ಭಾರತದ ಬ್ರಹ್ಮೋಸ್ನ ಶಕ್ತಿಯನ್ನು ತೋರಿಸೋದಕ್ಕೆ ಪಾಕಿಸ್ತಾನವೇ ಒಂದು ಅವಕಾಶವನ್ನು ಭಾರತಕ್ಕೆ ಮಾಡಿಕೊಡ್ತು. ಅದಾದ ನಂತರ ಬ್ರಹ್ಮೋಸ್ಗೆ, ಆಕಾಶ್ ಮಿಸೈಲ್ ಹಾಗೂ ಏರ್ ಡಿಫೆನ್ಸ್ಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮತ್ತು ಬ್ರಹ್ಮೋಸ್ ಮಿಸೈಲ್ಗಾಗಿ ಸುಮಾರು 15ಕ್ಕೂ ಹೆಚ್ಚು ದೇಶಗಳು ತುದಿಗಾಲಲ್ಲಿ ನಿಂತಿವೆ ಅನ್ನೋ ಮಾಹಿತಿಯನ್ನು ಈಗ ಚೈನಾದ ಮಾಧ್ಯಮಗಳೇ ಬರೆಯೋ ಹಾಗಾಗಿದೆ. ಇದೆಲ್ಲ ಒಂದು ಕಡೆ ಆದರೆ, ಮತ್ತೆ ಈಗ ಪಾಕಿಸ್ತಾನದ ಗಡಿಯಲ್ಲಿ ಭಾರತದ ವಾಯುಪಡೆ ಸಮರಾಭ್ಯಾಸಕ್ಕೆ ಸಿದ್ಧ ಆಗ್ತಾ ಇದೆ. ಬುಧವಾರದಿಂದ 2 ದಿನಗಳ ಕಾಲ ಸಮರಾಭ್ಯಾಸ ಅಲ್ಲಿ ನಡೆಯುತ್ತೆ ಅಂತ ಸೌತ್ ವೆಸ್ಟರ್ನ್ ಏರ್ ಕಮಾಂಡ್ ಹೇಳಿದೆ. ಹಾಗಾದರೆ ಈ ಸಮರಾಭ್ಯಾಸ ಯಾಕೆ? ಇದು ಮುಂದಿನ ಮತ್ತೊಂದು ಯುದ್ಧದ ತಯಾರಿಯ ಸೂಚನೆನಾ? ಗೆಳೆಯರ, ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪಾಕಿಸ್ತಾನ ತನ್ನ ದೇಶದಲ್ಲಿ ಜುಲೈ 16ರಿಂದ 23ರವರೆಗೆ ತನ್ನ ಸೆಂಟ್ರಲ್ ರೀಜನ್ನಲ್ಲಿ ನೋಟಮ್ಮನ್ನು ಇಶ್ಯೂ ಮಾಡಿದೆ. ಅಲ್ಲಿ ಅವರ ವಾಯುಪಡೆಗಳು ಯುದ್ಧಾಭ್ಯಾಸ ಮಾಡುತ್ತವೆ. ಹೀಗಾಗಿ ಈ ಅವಧಿಯಲ್ಲಿ ಪಾಕಿಸ್ತಾನದಲ್ಲಿ ಯಾವ ನಾಗರಿಕ ವಿಮಾನವು ಹಾರಾಟವನ್ನು ಮಾಡೋ ಹಾಗಿಲ್ಲ. ಇನ್ನು ಜುಲೈ 22ರಿಂದ 23ರಂದು ಪಾಕಿಸ್ತಾನದ ವಾಯುಪಡೆ ಸೌತ್ ರೀಜನ್ನಲ್ಲಿ ಅಂದರೆ
ಅದರ ಸಮುದ್ರ ಪ್ರದೇಶದಲ್ಲಿ ಕೂಡ ನೋಟಮ್ಮನ್ನು ಜಾರಿ ಮಾಡಿದೆ. 22 ಮತ್ತು 23ರಂದು ಈ ಭಾಗದಲ್ಲಿ ವಾಯುಪಡೆ ಮತ್ತು ನೌಕಾಪಡೆಗಳು ಜಂಟಿಯಾಗಿ ಯುದ್ಧಾಭ್ಯಾಸವನ್ನು ಮಾಡುತ್ತವೆ. ಅವತ್ತು ಇಡೀ ಪಾಕಿಸ್ತಾನದಲ್ಲಿ ಬೇರೆ ಯಾವ ವಿಮಾನದ ಹಾರಾಟವೂ ಇರೋದಿಲ್ಲ. ಇನ್ನು ದಕ್ಷಿಣದಲ್ಲಿ ಅಂದರೆ ಸಮುದ್ರ ಪ್ರದೇಶದಲ್ಲಿ ಯುದ್ಧಾಭ್ಯಾಸ ಮಾಡುವ ಪಾಕ್ ವಿಮಾನಗಳು ಅಲ್ಲಿಂದ ಭಾರತದ ಗಡಿಯವರೆಗೆ ಬರೋ ಸಾಧ್ಯತೆ ಇರುತ್ತೆ. ರಾಜಸ್ಥಾನ, ಪಂಜಾಬ್ ಹಾಗೂ ಗುಜರಾತ್ ಗಡಿಗಳಲ್ಲಿ ಭಾರತದ ಸೇನೆಯ ಡಿಪ್ಲಾಯ್ಮೆಂಟುಗಳಿವೆ, ರಡಾರ್ಗಳಿವೆ. ಅಲ್ಲಿ ಹಾರುವ ಪಾಕಿಸ್ತಾನಿ ವಿಮಾನಗಳು ನಮ್ಮ ಡಿಪ್ಲಾಯ್ಮೆಂಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಭಾರತ ಕೂಡ ಇಲ್ಲಿ ತಾನು ಸದಾ ಸಿದ್ಧವಾಗಿರೋದನ್ನು ತೋರಿಸ್ಕೋಬೇಕು. ಯಾವುದೇ ಸಂದರ್ಭವನ್ನು ಎದುರಿಸೋದಕ್ಕೆ ಭಾರತೀಯ ಪಡೆಗಳು ಸರ್ವಸನ್ನದ್ಧ ಅನ್ನೋದನ್ನ ಶತ್ರುಗಳಿಗೆ ಹೇಳಬೇಕು. ಜೊತೆಗೆ ಶತ್ರುಗಳ ಯುದ್ಧ ವಿಮಾನಗಳು, ಅದರ ಟ್ಯಾಕ್ಟಿಕ್ಸ್, ಟೆಕ್ನಾಲಜಿ, ಆ ಯುದ್ಧ ವಿಮಾನಗಳ ಸಿಗ್ನೇಚರುಗಳು, ಅವುಗಳ ಮಾದರಿ, ಅವರು ಬಳಸೋ ರಡಾರುಗಳು, ಇದೆಲ್ಲವನ್ನು ಕೂಡ ಗಮನಿಸಬೇಕು, ಅರ್ಥ ಮಾಡ್ಕೋಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಭಾರತದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಅಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಜೊತೆಗೆ ಶತ್ರುಗಳಿಗೆ ನಮ್ಮ ವ್ಯವಸ್ಥೆಗಳು, ನಮ್ಮ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗದ ಹಾಗೆ ಶೀಲ್ಡ್ ಕೂಡ ಮಾಡಬೇಕಾದ ಅಗತ್ಯ ಇರುತ್ತೆ. ಈ ಎರಡನ್ನು ಗಮನದಲ್ಲಿಟ್ಕೊಂಡು ಭಾರತೀಯ ವಾಯುಪಡೆ ರಾಜಸ್ಥಾನ ಮತ್ತು ಗುಜರಾತ್ ಗಡಿಯಲ್ಲಿ 2 ದಿನಗಳ ಯುದ್ಧಾಭ್ಯಾಸವನ್ನು ಕೈಗೊಳ್ತಾ ಇದೆ. ಗೆಳೆಯರೆ, ವಾಯುಪಡೆಯ ಯುದ್ಧಾಭ್ಯಾಸ ಶತ್ರು ದೇಶದ ಗಡಿಯ ಪಕ್ಕದಲ್ಲಾಗೋದಿದೆ ನೋಡಿ. ಅದು ತುಂಬ ಅಕ್ಯುರೇಟ್ ಆಗಿರಬೇಕು ಮತ್ತು ರಿಯಲ್ ಟೈಮ್ ವಾರ್ ಪ್ರಿಪೇರ್ಡ್ನೆಸ್ ಅನ್ನು ತೋರಿಸುವ ಅಭ್ಯಾಸ ಆಗುತ್ತೆ. ಇಲ್ಲಿ ಅಂತಾರಾಷ್ಟ್ರೀಯ ಗಡಿ ಇರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಯುದ್ಧ ವಿಮಾನಗಳು ಆ ಗಡಿಯನ್ನು ದಾಟಬಾರದು. ಆದರೆ ಗಡಿಯ ಆಚೆ ಇರುವ ಶತ್ರುಗಳ ರಡಾರ್ಗಳ ಬಗ್ಗೆ ಹಾಗೂ ಇನ್ನಿತರ ಯುದ್ಧೋಪಕರಣಗಳ ಬಗ್ಗೆ, ಹಾರಾಟ ಮಾಡ್ತಾ ಇರೋ ಅವರ ಯುದ್ಧ ವಿಮಾನಗಳು, ನೀರಲ್ಲಿರುವ ಹಡಗುಗಳ ಬಗ್ಗೆ ಕೂಡ ಒಂದಷ್ಟು ಇಂಟೆಲಿಜೆನ್ಸನ್ನು ಕಲೆಕ್ಟ್ ಮಾಡಬೇಕು. ಹಾಗೆ ನಮ್ಮ ಸಿಗ್ನಲ್ಗಳವರಿಗೆ ತಲುಪದ ಹಾಗೆ ಕೂಡ ನೋಡ್ಕೋಬೇಕು. ಇದೊಂದು ಅದ್ಭುತವಾದ ಟಾಸ್ಕು. ಅದನ್ನು ಭಾರತೀಯ ವಾಯುಪಡೆಯಲ್ಲಿ ಮಾಡ್ತಾ ಇದೆ. ಜೊತೆಗೆ ರ್ಯಾಪಿಡ್ ರೆಸ್ಪಾನ್ಸ್ ಸಿಸ್ಟಮ್, ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ಗಳನ್ನು ಕೂಡ ಟೆಸ್ಟ್ ಮಾಡೋದಕ್ಕೆ ಇದೊಂದು ಅವಕಾಶ ಆಗುತ್ತೆ. ಹೀಗಾಗಿ ಭಾರತ ಇಲ್ಲಿ ಪಾಕಿಸ್ತಾನ ಸಮರಾಭ್ಯಾಸ ಮಾಡ್ತಾ ಇರೋ ಸಂದರ್ಭದಲ್ಲೇ ತಾನೂ ಕೂಡ ನೋಟಮ್ಮನ್ನು ಇಶ್ಯೂ ಮಾಡಿ ಯುದ್ಧಾಭ್ಯಾಸವನ್ನು ಶುರು ಮಾಡ್ತಾ ಇದೆ. ಈ ಆಪರೇಷನ್ ಸಿಂಧೂರ್ಗೆ ಮೊದಲು ಸಮುದ್ರದಲ್ಲಿ ಕೂಡ ಹೀಗೆ ಆಗಿತ್ತು. ಪಾಕಿಸ್ತಾನದ ಕರಾಚಿ ಬಳಿ ಪಾಕ್ ಯುದ್ಧ ನೌಕೆಗಳು ಸಮರಾಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ ಕೂಡಲೇ ಭಾರತ ಕೂಡ ತನ್ನ ಯುದ್ಧ ನೌಕೆಗಳನ್ನು ಅಲ್ಲಿಗೆ ಅಂದರೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಜಲಗಡಿಗಳ ಸಮೀಪಕ್ಕೆ ಕಳುಹಿಸಿ ಅಲ್ಲಿ ತಾನು ಕೂಡ ಯುದ್ಧಾಭ್ಯಾಸವನ್ನು ಶುರು ಮಾಡಿತು. ಭಾರತದ ಹಡಗುಗಳು ಬಂದ ಕೂಡಲೇ ಪಾಕಿಸ್ತಾನದ ಬೆರಳೆಣಿಕೆಯಷ್ಟು ಯುದ್ಧ ನೌಕೆಗಳು, ಸಬ್ಮರನ್ನುಗಳು ದಡದತ್ತ ಓಟಾಕಿತ್ತು. ಈಗ ನಡೀತಿರೋ ವಾಯುಪಡೆಯ ಯುದ್ಧಾಭ್ಯಾಸ ಆವತ್ತಿನ ಆ ಘಟನೆಯನ್ನ ಮತ್ತೆ ನೆನಪು ಮಾಡ್ತಾ ಇದೆ. ಇನ್ನು ಇಲ್ಲಿ 2ನೇ ಸುತ್ತಿನ ಆಪರೇಷನ್ ಸಿಂಧೂರ್, 2ನೇ ಸುತ್ತಿನ ಯುದ್ಧ, ಇದೆಲ್ಲ ಆಗೋ ಸಾಧ್ಯತೆಗಳೇನಾದರೂ ಇವೆಯಾ? ಸದ್ಯದ ಪರಿಸ್ಥಿತಿಯನ್ನು ಅಷ್ಟೇ ನೋಡ್ಕೊಂಡು ಹೇಳೋದಾದ್ರೆ ಪಾಕಿಸ್ತಾನ ಅಂಥ ಯಾವ ದುಸ್ಸಾಹಸಕ್ಕೂ ಇನ್ನು ಸ್ವಲ್ಪ ದಿನ ಕೈ ಹಾಕಲಾರದು. ಅವರು ಮೊನ್ನೆ ಭಾರತ ಕೊಟ್ಟ ಹೊಡೆತದಿಂದ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಅದಕ್ಕೆ ಸಾಕಷ್ಟು ಸಮಯ ಅವರಿಗೆ ಬೇಕಾಗುತ್ತೆ. ಹಾಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಭಾರತದ ಜೊತೆ ಒಂದು ಸಂಘರ್ಷ ಬೇಕಿತ್ತು. ಅದನ್ನು ನಿಮಗೆ ಅವತ್ತಿನ ಸಾಕಷ್ಟು ವಿಡಿಯೋಗಳಲ್ಲಿ ವಿವರವಾಗಿ ಹೇಳಿದ್ದೀನಿ. ಅವತ್ತಿಗೆ ಪಾಕಿಸ್ತಾನದಲ್ಲಿನ ಪರಿಸ್ಥಿತಿ ಸೇನೆ ಹಾಗೂ ಸರ್ಕಾರದ ವಿರುದ್ಧ ಇತ್ತು. ಇಮ್ರಾನ್ ಖಾನ್ ಬೆಂಬಲಿಗರ ಗಲಾಟೆಗಳು ನಡೀತಾ ಇದ್ವು. ಬೆಲೆ ಏರಿಕೆಯ ಕಾರಣಕ್ಕೆ ಜನ ಬೀದಿಗಿಳಿದಿದ್ರು. ಭ್ರಷ್ಟಾಚಾರದ ಆರೋಪಗಳು ಸರ್ಕಾರದ ಮೇಲೆ, ಸೇನೆಯ ಮೇಲೆ ಕೇಳಿ ಬರ್ತಾ ಇದ್ವು. ಸೇನೆಯಲ್ಲಿ ಕೂಡ ಸಣ್ಣ ಬಂಡಾಯ ಶುರುವಾಗಿತ್ತು. ಬಲೂಚಿಸ್ತಾನದ ಹೋರಾಟ, ಖೈಬರ್ನಲ್ಲಿ ಶುರುವಾದ ಸಮಸ್ಯೆ, ಹೀಗೆ ನಾನಾ ಸಮಸ್ಯೆಗಳಿಂದ ಅಲ್ಲಿನ ಜನ ಸರ್ಕಾರ ಮತ್ತು ಸೇನೆಯ ವಿರುದ್ಧ ಬೀದಿಗಿಳಿಯೋದಕ್ಕೆ ಸಿದ್ಧರಾಗಿದ್ದರು. ನಂಬಿಕೆಯನ್ನು ಕಳ್ಕೊಂಡಿದ್ರು. ಅಂಥ ಪರಿಸ್ಥಿತಿಯಲ್ಲಿ ಜನರ ಗಮನವನ್ನು ಡೈವರ್ಟ್ ಮಾಡೋದಕ್ಕೆ ಮತ್ತು ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಮುಲ್ಲಾ ಜನರಲ್ಗೊಂದು ಅವಕಾಶ ಬೇಕಾಗಿತ್ತು. ಅದಕ್ಕಾಗಿ ಭಾರತದ ಮೇಲೊಂದು ಭಯೋತ್ಪಾದಕ ದಾಳಿಯನ್ನು ಮಾಡಿಸಲಾಯಿತು. ಭಾರತ ಕೊಟ್ಟ ಏಟಿಗೆ ಪಾಕಿಸ್ತಾನ ನಲುಗೋಯ್ತು ಅನ್ನೋದು ನಿಜ. ಆದರೆ ಮುಲ್ಲಾ ಮುನೀರಿಗೆ ಏನು ಬೇಕಿತ್ತೋ ಅದು ಅಲ್ಲಿ ಸಿಗ್ತು. ಅವನು ಯುದ್ಧ ಸೋತ ನಂತರ ಕೂಡ ಫೀಲ್ಡ್ ಮಾರ್ಷಲ್ ಆದ. ಪಾಕಿಸ್ತಾನದ ಸರ್ಕಾರದ ಮೇಲೆ ಅಧಿಕಾರವನ್ನು ಗಟ್ಟಿ ಮಾಡಿಕೊಂಡ. ಮಾತು ಆಡಿಸದ ಅಮೆರಿಕ ಪಾಕಿಸ್ತಾನಿಗಳ ಪರ ಸಂಧಾನಕ್ಕೆ ಬಂತು. ಈಗ ಮತ್ತೆ ಟ್ರಂಪ್ ಕಾಲ ಬಳಿ ಮುಲ್ಲಾಗೆ ಜಾಗಾನೂ ಸಿಗ್ತು. ಅವನಿಗಿನ್ನೇನು ಬೇಕು? ಸೊ ಪಾಕ್ ಮತ್ತೆ ಸ್ವಲ್ಪ ದಿನ ಭಾರತವನ್ನು ಕೆಣಕುವ ದುಸ್ಸಾಹಸಕ್ಕೆ ಕೈ ಹಾಕಲಾರದು. ಹಾಗಂತ ಭಾರತ ಎಚ್ಚರ ತಪ್ಪೋ ಹಾಗೂ ಇಲ್ಲ. ಸದ್ಯಕ್ಕೆ ಭಾರತ ಮತ್ತು ಚೈನಾ ನಡುವೆ ಒಂದಷ್ಟು ಸಂಬಂಧ ಸುಧಾರಣೆ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಭಾರತ ಚೈನಾದ ಹೂಡಿಕೆಗಳಿಗೆ ನಮ್ಮಲ್ಲಿ ಅವಕಾಶವನ್ನು ಮಾಡಿಕೊಡೋದಕ್ಕೆ ಹೋಗ್ತಾ ಇದೆ. ಇದು ಅಮೆರಿಕಾನ ಕೆರಳಿಸಿದರೆ ಪಾಕಿಸ್ತಾನ ಮತ್ತೆ ಭಾರತದ ಕಡೆಗೆ ನೋಡಬಹುದು ಅಮೆರಿಕಾದ ಕುಮ್ಮಕ್ಕಿನಿಂದ. ಅಥವಾ ಅಮೆರಿಕ ಈಗ ಇರಾನ್ ಜೊತೆ ಕೂಡ ಇನ್ನೂ ಒಂದು ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಹಾಗೇನಾದರೂ ಆದರೆ
ಪಾಕಿಸ್ತಾನಕ್ಕೆ ಅಲ್ಲಿ ಕೈ ತುಂಬ ಕೆಲಸ ಸಿಗುತ್ತೆ. ಅದು ಇರಾನ್ನ ಗಡಿಯಲ್ಲಿ ಎಂಗೇಜ್ ಆಗಬೇಕಾಗತ್ತೆ. ಅಮೆರಿಕಾದ ಯುದ್ಧ ವಿಮಾನಗಳಿಗೆ ನೆಲೆಯನ್ನು ಒದಗಿಸಿಕೊಡಬೇಕು, ಏರ್ ಸ್ಪೇಸನ್ನು ಕೊಡಬೇಕು, ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು. ಇದೆಲ್ಲ ಕೆಲಸಗಳಲ್ಲಿ ಪಾಕಿಸ್ತಾನ ನಿರತ ಆಗುತ್ತೆ. ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೆ, ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಮತ್ತೆ ಶುರುವಾಗಿರುವ ಯುದ್ಧಾಭ್ಯಾಸಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.